ಹಲೋ ಸ್ನೇಹಿತರೆ, ರಾಮಾಚಾರಿ ಸೀರಿಯಲ್ನಲ್ಲಿ ಕೃಷ್ಣ ತನ್ನಷ್ಟಕ್ಕೆ ತಾನು ಮಾತನಾಡಿಕೊಳ್ತಾ ಇದ್ದ. ಮೋಸ್ಟ್ಲಿ ನಾನು ಮಾಡ್ಕೊಂಡಿರೋ ವಿಡಿಯೋ ಪ್ರೂಫ್ ಇದೆ ಅಂತ ಹೇಳಿ ಹೆದರ್ಕೊಂಡು ಸುಮ್ಮನಿದಾರಾ? ಚಾನ್ಸೇ ಇಲ್ಲ. ಈ ನನ್ನ ಮಕ್ಕಳು ಇಷ್ಟಕ್ಕೆಲ್ಲ ಹೆದರ್ಕೊಂಡು ಸುಮ್ಮನೆ ಇರುವವರೇ ಅಲ್ಲ, ತುಂಬ ಪವರು ಇನ್ಫ್ಲುಯೆನ್ಸ್ ಇರೋರು. ಇಷ್ಟೊತ್ತಿಗಾಗಲೇ ನಮ್ಮ ಮನೆಯವರಿಗೆ ಏನಾದರೂ ತೊಂದರೆ ಕೊಡೋದಕ್ಕೆ ಪ್ಲ್ಯಾನ್ ಮಾಡಲೇಬೇಕಿತ್ತು. ಆದರೂ ಸುಮ್ಮನಿದಾರಲ್ಲ, ಬೇರೇನಾದರೂ ಅವಕಾಶಕ್ಕೆ ಕಾಯ್ತಾ ಇರ್ಬೋದಾ? ಹಾಗೇನಾದರೂ ಆದರೆ ಈ ಮನೆಗೆ ಅವರು ಯಾವ ಕ್ಷಣದಲ್ಲಿ ಬೇಕಾದರೂ ತೊಂದರೆ ಕೊಡ್ಬೋದು. ಏನು ಮಾಡಲಿ, ಹೇಗೆ ಕಾಪಾಡ್ಕೊಳ್ಳಿ ನಾನು ಈ ಮನೇನ? ಪ್ಲ್ಯಾನ್ ಏನೇ ಇದ್ದರೂ ಆ ಗೂಬೆ ನನ್ನ ಮಕ್ಕಳು ಮೊದಲು ನನ್ನ ಹತ್ರನೇ ಬಂದು ಹೇಳ್ತಾ ಇದ್ರು, ನಾನು ಇವರನ್ನ ಮಟ್ಟ ಹಾಕಬೇಕು ಅಂದರೆ ನಾನು ಇವ್ರ ಜೊತೆನೇ ಇದ್ದೀನಿ ಅನ್ನೋ ಥರ ನಾಟಕ ಆಡಬೇಕು. ಆವಾಗ ಮಾತ್ರ ನನಗೆ ಅವ್ರ ಸತ್ಯ ಏನು ಅಂತ ಹೇಳಿ ಗೊತ್ತಾಗುತ್ತೆ ಅಂತ ತನ್ನಷ್ಟಕ್ಕೆ ತಾನು ಮಾತನಾಡಿಕೊಳ್ತಾ ಇದ್ದ. ಅಷ್ಟೊತ್ತಿಗೆ ಅಲ್ಲಿಗೆ ಚಾರು ಬರ್ತಾಳೆ. ಚಾರು ಕೃಷ್ಣನ ಹತ್ರ ಕೇಳ್ತಾಳೆ, ಯಾಕೆ ಕೃಷ್ಣ ಇಲ್ಲಿ ಒಬ್ಬನೇ ನಿಂತ್ಕೊಂಡು ಏನು ಮಾಡ್ತಾ ಇದೆಯಾ ಅಂತ. ಅದಕ್ಕೆ ಕೃಷ್ಣ ಹೇಳ್ತಾನೆ, ನಾನು ಈ ಮನೆಯನ್ನು ಹೇಗೆ ಕಾಪಾಡಿಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅತ್ತಿಗೆ ಅಂತ ಹೇಳ್ತಾನೆ. ಆಗ ಚಾರು ಹೇಳ್ತಾಳೆ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅವಾಗ ನೀನು ಯಾರ ಜೊತೆನೂ ಫೋನಲ್ಲಿ ಮಾತನಾಡ್ತಾ ಇದ್ದಲ್ಲ, ಆ ಫೋನಲ್ಲಿ ಮಾತಾಡುವಾಗ ಮೇಡಮ್ ಮೇಡಮ್ ಅಂತ ಹೇಳಿ ಮಾತನಾಡ್ತಾ ಇದ್ದೆ, ನಿನ್ನ ಜೊತೆ ಯಾರಾದರೂ ಲೇಡಿ ಇದ್ದಾರಾ ಅಂತ ಪ್ರಶ್ನೆ ಮಾಡ್ತಾಳೆ. ಆವಾಗ ಕಿಟ್ಟಿ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ, ಅದು ಬೇರೆ ಯಾರೂ ಅಲ್ಲ ಅತ್ತಿಗೆ, ಮಗಳ ಜೀವನನ ಹಾಳು ಮಾಡೋದಕ್ಕೆ ಹೊರಟಿರೋ ನಿಮ್ಮ ಸ್ವಂತ ತಾಯಿ ಅಂತ. ಆವಾಗ ಚಾರು ಹೇಳ್ತಾಳೆ, ಆ ಮೇಡಮ್ ಯಾರು ಕೃಷ್ಣ? ಹೇಳು ಕೃಷ್ಣ, ಮಾತಾಡು. ಆವಾಗ ಕೃಷ್ಣ ಹೇಳ್ತಾನೆ, ನೋಡಿ ಅತ್ತಿಗೆ, ನಾನು ನಿಮಗೆ ಮೊದಲೇ ಹೇಳಿದ್ದೀನಲ್ಲ, ಅದಕ್ಕೆ ಪ್ರೂಫ್ ಸಿಗಲಿ ಆಮೇಲೆ ನನಗೆ ಎಲ್ಲ ಸತ್ಯನ ಹೇಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಚಾರು ಹೇಳ್ತಾಳೆ, ನೋಡಿ ಕೃಷ್ಣ, ನೀನು ಪ್ರೂಫ್ ಕೊಡಬೇಕಾಗಿಲ್ಲ ಕೃಷ್ಣ, ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ, ನೀನು ಸತ್ಯನೇ ಹೇಳ್ತಿದೀಯಾ ಅನ್ನೋದು ಗೊತ್ತಿದೆ, ಹೇಳು ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ವಿಷಯ ಅದಲ್ಲ ಅತ್ತಿಗೆ, ಹಾಗಲ್ಲ ಅತ್ತಿಗೆ, ಅವರು ಎಷ್ಟೊಂದು ಕೆಟ್ಟವರು ಅಂತ ಹೇಳಿದ್ರೆ ಏನು ಮಾಡೋದಕ್ಕೂ ಹಿಂದೆ ಮುಂದೆ ನೋಡಲ್ಲ. ಅದಕ್ಕೆ ನಾನು ಅವ್ರ ಜೊತೆನೇ ಇದ್ದು ಅವ್ರ ಪ್ಲ್ಯಾನ್ ಏನು ಅಂತ ತಿಳ್ಕೊಳ್ತೇನೆ. ಇಲ್ಲದೇ ಇದ್ದರೆ ನಿಮಗೆ ಮತ್ತು ರಾಮಾಚಾರಿಗೆ ತುಂಬ ತೊಂದರೆ ಆಗುತ್ತೆ. ಇವಾಗ ರಾಮಾಚಾರಿ ಹುಷಾರಾಗಿದ್ದಾನೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ನಾವೆಷ್ಟು ಜಾಗೃತಿ ಆಗಿರಬೇಕು ಅಂತ ಹೇಳಿದ್ರೆ, ನಾವೆಲ್ಲ ಒಟ್ಟಾಗಿದ್ದೀವಿ ಅನ್ನೋ ವಿಷಯ ಅವರಿಗೆ ಚೂರು ಸಿಗಬಾರ್ದು. ಆ ಥರ ಏನಾದರೂ ಆದರೆ ಇಲ್ಲಿ ಹೋಗ್ತಾ ಇರೋದು ಆಸ್ತಿ ಸಂಪತ್ತು ಅಲ್ಲ, ಸಂಬಂಧಗಳು, ಜೀವಗಳು ಹೋಗುತ್ತೆ. ಅದಕ್ಕೆ ನಾನು ಈ ಗೋಡೆಗಳನ್ನು ನಂಬಲ್ಲ. ಶತ್ರುಗಳನ್ನು ಶತ್ರುಗಳ ಜೊತೆನೇ ಇದ್ಕೊಂಡು ಹೊಡಿಬೇಕು. ಇವಾಗ ನಾನು ಮಾಡ್ತಿರೋದು ಅದನ್ನೇ ಅತ್ತಿಗೆ. ಇವಾಗ ಅಣ್ಣನಿಗೆ ಅವ್ರು ಏನು ಮಾಡ್ತಾರೆ ಅನ್ನೋ ಪ್ಲ್ಯಾನ್ ಮೊದಲೇ ನನಗೆ ಗೊತ್ತಾಗಿರುತ್ತೆ. ಇದರಿಂದ ಅಣ್ಣ ಸೇವ್ ಆಗ್ತಾನೆ. ಇವಾಗ ಅವ್ರು ಯಾರು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಅಣ್ಣನಿಗೆ ರಕ್ಷಣೆ ಕೊಡೋದು ಮುಖ್ಯ ಅಲ್ವಾ? ಅದಕ್ಕೆ ಚಾರು ಹೇಳ್ತಾಳೆ, ಅಣ್ಣನ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದೀಯಾ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಣ್ಣನ ಮೇಲೆ ಮಾತ್ರ ಅಲ್ಲ ಅತ್ತಿಗೆ, ತಾಯಿ ಸ್ಥಾನದಲ್ಲಿರುವ ನೀವು, ಅಜ್ಜಿ, ತಂಗಿ, ಅಪ್ಪ, ಇಷ್ಟು ವರ್ಷದಿಂದ ಕಾಯ್ತಾ ಇದ್ದಿದ್ದ ನನ್ನ ಅಮ್ಮ, ಎಲ್ರಿಗೋಸ್ಕರ ನಾನು ಪ್ರಾಣ ಕೊಡೋದಕ್ಕೂ ರೆಡಿ ಇದ್ದೇನೆ ಅತ್ತಿಗೆ. ಆವಾಗ ಚಾರು ಹೇಳ್ತಾಳೆ, ಅಂದಹಾಗೆ ನಾನು ಬಂದಿರೋ ವಿಷಯನೇ ಮರ್ತುಬಿಟ್ಟೆ ನೋಡು, ಸರಿ ಬಾ ಅಂತ ಹೇಳ್ತಾಳೆ. ಅದಕ್ಕೆ ಕೃಷ್ಣ ಎಲ್ಲಿಗೆ ಅಂತ ಕೇಳ್ತಾನೆ. ಆವಾಗ ಚಾರು ಹೇಳ್ತಾಳೆ, ಋಣ ಸಂದಾಯ ಮಾಡೋ ಕೆಲಸ ಬಾಕಿ ಇದೆ, ಬಾ ನನ್ನ ಜೊತೆ ಅಂತ ಹೇಳ್ತಾಳೆ. ಚಾರು ಕೃಷ್ಣನ ಕರ್ಕೊಂಡು ಹೋಗ್ತಾಳೆ.